आज जो बंद करे हैं इस देश के गृह मंत्री मिस्टर अमित शाह ने कहा है अंबेडकर 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 मत बोलो। अंबेडकर बोले से सरकार शिव नाम के बात बोले तो जन्नत को जाते हैं, अंबेडकर का नाम मत लो बोल के बोले। इसीलिए जो अंबेडकर औलाद के आदमी है, हम अंबेडकर के अभिमान आदमी है। हम कलबुर्गी में अंबेडकर के साथ लोग हैं, अंबेडकर के अभिमान लोग हैं। इसलिए ना जात ना धर्म ना पक्ष सब मिलके, सब ना जात ना धर्म ना पक्ष ना मिलके सब लोग हिंदुस्तान में संविधान रक्षणा समिति बोल के कलबुर्गी में एक ऑर्गेनाइजेशन बनाए है। ये ऑर्गेनाइजेशन में जो अमित शाह ने जो बात करे उसको खंडन करने के लिए हमारा कलबुर्गी कुर्बुल संघ के तरफ से जो संविधान रक्षणा समिति है उसको साथ ही साथ सब लोग अमित शाह जो गलती बात करे देश को जनता के लिए सॉरी मांगना, माफी मांगना और उसके बाद वो जो गृह मंत्री है उसको फौरन गृह मंत्री से निकालना और दूसरे बात उसको क्षमा का पूछना और वो मंत्री स्थान से निकालना। उसके बाद जो आदमी जो अमित शाह ने एमपी है, लोकसभा सदस्य है, फौरन वो भी निकाल के इस देश को, इस जनता को माननीय प्रधानमंत्री माफी मांगना बोल के मैं ये ऑर्गेनाइजेशन से पूछता हूँ। समस्त लोग कलबुर्गी जिले में समस्त बैकवर्ड माइनॉरिटी और अपर कास्ट सब मिलके करने का ये स्ट्राइक है, उसको सब लोग सपोर्ट कर रहा है। अगली बार ऐसे करे तो उसको जेल को डालना बोल के हमारे सब लोग का आग्रह है बोल के मैं बोलता हूँ। धन्यवाद। सभೆಯಲ್ಲಿ ಅಂಬೇಡ್ಕರ್ ಬಗ್ಗೆ ಅಪಮಾನವಾಗಿರುವಂತ ಹೇಳಿಕೆಯನ್ನ ಕೊಟ್ಟಿರುವಂತ ಈ ರಾಷ್ಟ್ರದ ಗೃಹ ಮಂತ್ರಿಗಳಾಗಿರುವಂತ ಅಮಿತ್ ಶಾ ಹೇಳಿಕೆಯನ್ನ ಖಂಡಿಸಿ ಇವತ್ತು ಕಲಬುರಗಿಯಲ್ಲಿ ಸಂವಿಧಾನ ರಕ್ಷಣಾ ಹೋರಾಟ ಸಮಿತಿ ವತಿಯಿಂದ ಕಲಬುರಗಿ ಬಂದ್ಗೆ ಕರೆಯನ್ನು ಕೊಡಲಾಗಿದೆ। ಈ
ಕರೆಯನ್ನ ಬೆಂಬಲಿಸಿ ಕರ್ನಾಟಕ ಪ್ರದೇಶ ಕುರುಬರ ಸಂಘ ಮತ್ತು ಜಿಲ್ಲೆಯ ಎಲ್ಲ ಪ್ರಗತಿಪರ ಸಂಘಟನೆಗಳ ಮುಖಾಂತರ ಇವತ್ತು ಕಲಬುರಗಿ ಬಂದ್ಗೆ ಕರೆಯನ್ನ ಕೊಡಲಾಗಿದೆ. ಈ ಬಂದ್ಗೆ ಕಾರಣ ಏನಪ್ಪಾ ಅಂದ್ರೆ ಅಮಿತ್ ಶಾ ರವರು ಅಂಬೇಡ್ಕರ್ ಬಗ್ಗೆ ಅಪಮಾನವಾಗಿ ಹೇಳಿಕೊಟ್ಟಿದ್ದಾರೆ. ಅಂಬೇಡ್ಕರ್ ಸ್ಮರಣೆ ಮಾಡಬೇಡ್ರಿ, ದೇವರ ಸ್ಮರಣೆ ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತಿರಂತ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿರುವಂತ ಅಮಿತ್ ಶಾ ಅವರ ನಡೆಯನ್ನ ಖಂಡಿಸಿ ಅವರನ್ನ ಗೃಹ ಮಂತ್ರಿ ಸ್ಥಾನದಿಂದ ತೆಗೆದು ಹಾಕಿ ಸಂಸತ್ ಸದಸ್ಯರನ್ನ ಉಚ್ಚಾಟನೆ ಮಾಡ್ಬೇಕಂತ ಇವತ್ತು ಹೋರಾಟವನ್ನ ಮಾಡ್ತಿದ್ದೇವೆ. ಈ ಹೋರಾಟ ಇಷ್ಟಕ್ಕೆ ನಿಲ್ಲಲ್ಲ. ಇವತ್ತು ಅಂಬೇಡ್ಕರ್ ಅವರೊಬ್ರು ಸಂವಿಧಾನ ಶಿಲ್ಪಿ, ಭಾರತ ರತ್ನ. ಅವ್ರು ಯಾವುದೇ ಒಂದು ಜಾತಿ ಜನಾಂಗ ಒಬ್ಬ ವ್ಯಕ್ತಿಗೆ ಹೋರಾಟ ಮಾಡಿದಂತರಲ್ಲ, ಇಡೀ ಕಟ್ಟ ಕಡೆ ಸಮಾಜದ ವ್ಯಕ್ತಿ ಸಲುವಾಗಿ ತಮ್ಮ ಜೀವನವನ್ನ ಸವಿಸಿರುವಂತ ಮಹಾನ್ ಸಂತ ಅವರು. ಅವರನ್ನ ಇವತ್ತು ನಾವು ಇಡೀ ನಾಡಿನ ಜನರು, ಈ ರಾಜ್ಯದ, ದೇಶದ, ಜಿಲ್ಲೆಯ ಜನರು ಸ್ಮರಣೆ ಮಾಡಬೇಕಾಗಿದೆ. ಇವತ್ತು ನಾವೆಲ್ಲರೂ ಎಷ್ಟೊಂದು ಜನ ನಿಂತು ಮಾತಾಡ್ತೀವಿ, ಹಾಕೊಟ್ರೆ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತು ಹೇಳಿದ್ದಾರೆ, ಸತ್ಯವನ್ನ ದಿನನಿತ್ಯ ಪ್ರಚಾರ ಮಾಡಬೇಕು. ಯಾಕಂದ್ರೆ ಸುಳ್ಳವನ್ನ ಇಡೀ ದೇಶವನ್ನ ನಾಶ ಮಾಡ್ತದೆ. ಅದಕ್ಕಾಗಿ ಅಂಬೇಡ್ಕರ್ ಅವರು ಹೇಳಿದ ಮಾತು, ನಾವು ಸಂವಿಧಾನದ ಬಗ್ಗೆ ಪ್ರತಿನಿತ್ಯ ನಾವು ಜಾಗೃತಿ ಮೂಡಿಸತಕ್ಕಂತ ಕಾಲ ಬಂದಿದೆ. ಇವತ್ತ ಮನುವಾದಿಗಳು, ಮನುಸ್ಫೂರ್ತಿಗಳು, ಬಿಜೆಪಿಯವರು ಈ ಸಂವಿಧಾನವನ್ನ ತೆಗೆದು ಹಾಕಬೇಕು, ಈ ಸಂವಿಧಾನವನ್ನ ತೆಗೆದು ಹಾಕ್ಬೇಕನ್ನೋ ಒಂದು ಪದೇ ಹೇಳಿಕೆಯನ್ನ ಕೊಡ್ತಾ ಅಂಬೇಡ್ಕರ್ ಅವರ ಅಭಿಮಾನಿಗಳಿಗೆ ಅವಮಾನ ಮಾಡ್ತಕ್ಕಂತ ಕೆಲಸವನ್ನ ಮಾಡಿದ್ದಾರೆ. ಇವತ್ತು ಉಗ್ರವಾಗಿ ಜಿಲ್ಲೆಯಲ್ಲಿ ಎಲ್ಲ ಜಾತಿ ಜನಾಂಗದವರನ್ನ ಖಂಡಿಸ್ತೇವೆ. ಇವತ್ತು ಕಲಬುರಗಿಯಲ್ಲಿ ಐತಿಹಾಸಿಕವಾದಂತಹ ಹೋರಾಟವನ್ನ ಕೈಗೊಂಡಿದ್ದೇವೆ. ಮೊದಲು ಯಾವುದೇ ಒಂದು ಹೋರಾಟ ಆದ್ರೆ ಒಂದು ಜಾತಿಗೆ ಸೀಮಿತವಾಗಿತ್ತು, ಆದ್ರೆ ಈ ಸಾರಿ ಒಂದು ಜಾತಿಗೆ ಸೀಮಿತವಾಗಿದೆ. ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲ ಜಾತಿ ಜನಾಂಗದವರಿಗೆ ಏನೋ ಒಂದು ಸ್ವತಂತ್ರ ಹಕ್ಕು ಕೊಟ್ಟಿದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಆ ಹಕ್ಕಿನ ಮುಖಾಂತರ ಇವತ್ತು ಇಡೀ ಜಿಲ್ಲೆಯ ಜನರು ಹೋರಾಟವನ್ನ ಮಾಡ್ತಿದ್ದೇವೆ. ಈ ಹೋರಾಟಕ್ಕೆ ಸಂಪೂರ್ಣವಾಗಿ ಬೆಂಬಲ ಒಪ್ಪಿಸುವಂತ ಎಲ್ಲ ಜನರನ್ನ ಒಂದರ ಹೇಳ್ತಾ ನನ್ನ ಮಾತುಗಳ ಮುಗಿಸುತ್ತೇನೆ. ಈ ಕಲಬುರಗಿ ಬಂದ್ಗೆ ಸಂಪೂರ್ಣವಾಗಿ ಬೆಂಬಲವನ್ನು ಸೂಚಿಸಲಿಕ್ಕೆ ಗುಲ್ಬರ್ಗಾ ಜಿಲ್ಲೆಯ ಬೇರೆ ಬೇರೆ ತಾಲೂಕುಗಳಿಂದ, ಹಳ್ಳಿಗಳಿಂದ ನಾವೆಲ್ಲ ಜನ ಬಂದು ಸೇರಿದ್ದೇವೆ. ಅಫಜಲ್ಪುರ ತಾಲೂಕದಿಂದಿದ್ದಾರೆ, ಜವರ್ಗಿ ತಾಲೂಕಿನಿದ್ದಾರೆ, ಕಮಲಾಪುರ ತಾಲೂಕ, ಕಲಬುರಗಿ ತಾಲೂಕ, ಆಳಂದ ತಾಲೂಕ, ಮತ್ತೆ ಚಿಂಚೋಳಿ ತಾಲೂಕ, ಸೇಡಂ ತಾಲೂಕ, ಮತ್ತೆ ಎಲ್ಲ ಹಳ್ಳಿಗಳಿಂದ ಜನ ಬಂದಿದ್ದಾರೆ. ಅಮಿತ್ ಶಾ ಅವರು ಚಿತ್ತಾಪುರ ತಾಲೂಕಿನಿಂದ ಜನ ಬಂದಿದ್ದಾರೆ. ಮತ್ತೆ ಅಮಿತ್ ಶಾ ಅವರು ರಾಜ್ಯಸಭೆಯಲ್ಲಿ ಅವಹೇಳನಕಾರಿ ಹೇಳಿಕೆಯನ್ನು ಹೇಳಿ ಅಂಬೇಡ್ಕರ್ ಅವರ ಹೆಸರನ್ನ ಬೇರೆ ಬೇರೆ ಮನುಸ್ಮೃತಿಯ ಒಂದು ವಿಚಾರಕ್ಕೆ ಹೋಲಿಸಿ, ಸ್ವರ್ಗ ಮತ್ತು ನರಕಕ್ಕೆ ಹೋಲಿಸಿ ಮಾತನಾಡಿದಕ್ಕೆ ಇಡೀ ದೇಶನೇ ಖಂಡಿಸ್ತದೆ, ನಾವು ಖಂಡಿಸ್ತೇವೆ. ಅಮಿತ್ ಶಾ ಅವರು ಯಾವ ರೀತಿ ಸ್ವರ್ಗ ನರಕದ ಬಗ್ಗೆ ಮಾತಾಡಿದ್ದಾರೆ, ಕಳೆದ 10-11 ವರ್ಷದಿಂದ ಸತತವಾಗಿ ಮೋದಿ ಅಂತ ಚೀರ್ತಾ ಇದ್ದಾರೆ, ದೇಶ ವಿದೇಶದಲ್ಲಿ ಚೀರ್ತಾ ಇದ್ದಾರೆ. ಮೋದಿ ವಿಷಯಕ್ಕೆ ಸ್ವರ್ಗ ನರಕ ಇಲ್ವಾ? ಈ ರೀತಿ ಅವಹೇಳನಕಾರಿ ವ್ಯವಸ್ಥೆಯನ್ನ ಮಾತನಾಡಿ ಇಡೀ ನಮ್ಮ ಮನುಕುಲಕ್ಕೆ, ಭಾರತ ದೇಶದ ಪ್ರತಿಯೊಬ್ಬ ಅಂಬೇಡ್ಕರ್ ಅಭಿಮಾನಿಗೆ, ಭಾರತ ದೇಶದ ಸಂವಿಧಾನಕ್ಕೆ ಸಂಪೂರ್ಣವಾಗಿ ಹಾನಿಯಾಗುವ ರೀತಿಯಲ್ಲಿ ಮಾತಾಡಿದ್ದಾರೆ. ನಮಗೆಲ್ಲರಿಗೂ ನೋವಾಗಿದೆ. ಈ ದೇಶದ ಗೃಹ ಮಂತ್ರಿ ಅಮಿತ್ ಶಾ ಕೂಡಲೇ ರಾಜೀನಾಮೆ ಕೊಡಬೇಕು, ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು, ರಾಷ್ಟ್ರಪತಿಗಳು ಅವನನ್ನು ಸಂಪೂರ್ಣವಾಗಿ ವಜಾ ಮಾಡಬೇಕು, ಅವನ ಸದಸ್ಯತ್ವ ಸಹಿತ ವಜಾ ಮಾಡಬೇಕನ್ನುವಂತ ಆಗ್ರಹವನ್ನು ಇಟ್ಕೊಂಡು ಎಲ್ಲಾ ಸಮಾಜದವರು, ಕುರುಬ ಸಮಾಜದವರು, ಮತ್ತೆ ಮೈನಾರಿಟಿ ಮುಸ್ಲಿಂ ಬಾಂಧವರು, ಮತ್ತೆ ಬೇರೆ ಬೇರೆ ದಲಿತ ಬಾಂಧವರು, ಎಲ್ಲಾ ಸಮುದಾಯದ ಜನ, ಕೋಲಿ ಸಮಾಜದವರು, ಉಪ್ಪಾರ ಸಮಾಜದವರು ಇವತ್ತು ಬಹಳ ಜನ ಇದ್ದಾರೆ. ಬಾಪು ಪಟೇಲ್ ಅವರು, ಏಜಾಜ್ ಇನಾಮದಾರ್ ಅವರು, ಮತ್ತೆ ನಮ್ಮ ಯೂಸುಫ್ ಪಟೇಲ್ ಕುಳ್ಳೂರ್ ಅವರು, ಮತ್ತೆ ಎಲ್ಲಾ ಜನ ಸೇರಿ ನಾವು ಬಾಬಾ ಪಟೇಲ್ ಕೂಡಿ ಅವರು ಬಹಳ ಜನ ಇದ್ದೇವೆ. ಎಲ್ಲರೂ ಸೇರಿ ನಾವು ಈ ಒಂದು ಹೋರಾಟಕ್ಕೆ ಸಂಪೂರ್ಣವಾಗಿ ಈ ಬೆಂಬಲಕ್ಕೆ ನಾವು ಸತತವಾಗಿ ನಿಂತಿರ್ತೇವೆ. ಸಂವಿಧಾನ ನಮಗೆ ಬೇಕು, ಸಂವಿಧಾನನೇ ನಮಗೆ ಸುರಕ್ಷೆ, ಸಂವಿಧಾನನೇ ಸಂಪೂರ್ಣ, ಸಂವಿಧಾನನೇ ಸರ್ವಶ್ರೇಷ್ಠ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಮೇರಾಜ್ ಪಟೇಲ್ ತಾವರಿಗೆರ. ಕಲಬುರಗಿ ಬಂದ್ಗೆ ನಾವೆಲ್ಲರೂ ಕೈ ಜೋಡಿಸಿದ್ದೇವೆ. ಏನ್ ಅಮಿತ್ ಶಾ ಅವರು ಬಾಬಾ ಸಾಹೇಬ್ರ ಬಗ್ಗೆ ಅವಹೇಳನಕ ಮಾತಾಡಿದ್ದಾರೆ, ಅವರ ವಿರೋಧವಾಗಿ ಇವತ್ತು ಕಲಬುರಗಿ ಬಂದ್ ಮಾಡಿದ್ದೇವೆ. ಸರ್ವ ಸಮಾಜದವರು, ಇವತ್ತು ಯಾವುದೇ ಸಮಾಜ ಒಂದಂತಿಲ್ಲ, ಎಲ್ಲ ಸಮಾಜದವರು ಕೂಡಿ ಇವತ್ತು ಅಮಿತ್ ಶಾ ಅವರ ವಿರುದ್ಧ ನಾವು ಕಲಬುರಗಿ ಬಂದ್ ಮಾಡಿದ್ದೇವೆ. ಕಲಬುರಗಿ ಯಶಸ್ವಿಯಾಗಿ ಬಂದ್ ಆಗಿದೆ. ದಯವಿಟ್ಟು ನರೇಂದ್ರ ಮೋದಿ ಅವರು ಕೂಡಲೇ ಅಮಿತ್ ಶಾಗೆ ಸಂಪುಟದಿಂದ ವಜಾ ಮಾಡಬೇಕಾಗಿ ನಮ್ಮೆಲ್ಲರ ಪರವಾಗಿ ಮೋದಿ ಅವರನ್ನು ನಾವು ಕೇಳ್ಕೊತಾ ಇದ್ದೇವೆ, ರಾಷ್ಟ್ರಪತಿ ಅವರಲ್ಲಿ ಕೇಳ್ಕೊತಾ ಇದ್ದೇವೆ. ಕೂಡಲೇ ಅಮಿತ್ ಶಾ ಅವರನ್ನ ಸಂಪುಟದಿಂದ ದೂರ ಮಾಡಬೇಕು ಅಂತೇಳಿ ನಮ್ಮೆಲ್ಲರ ಆಗ್ರಹ ಇದೆ. ಅದಕ್ಕೆ ತಾವೆಲ್ಲರೂ ಇಲ್ಲಿ ಬಂದಿದ್ದಕ್ಕೆ ಎಲ್ಲರಿಗೆ ಧನ್ಯವಾದ ಹೇಳ್ಕೊತಾ ನಾನು 4 ಮಾತು ಮುಗಿಸ್ತೇನೆ. ಜೈ ಭೀಮ್, ಜೈ ಭೀಮ್.
ಡಿಸೆಂಬರ್ ಗುಲ್ಬರ್ಗ. ಆತ್ಮೀಯರೇ ನಮಸ್ಕಾರಗಳು. ಇವತ್ತು 24 ಡಿಸೆಂಬರ್ ಕಲಬುರಗಿ ಬಂದ್ ಆಚರಣೆ ಮಾಡಲಾಗಿದೆ. ಇವತ್ತು ಪ್ರತಿಯೊಬ್ಬ ಸಮಾಜದವರು ಇಲ್ಲಿ ಬಂದಿದ್ದಾರೆ. ಯಾಕೆ ಬಂದಿದ್ದಾರೆ ಅಂತಂದ್ರೆ ರಾಜ್ಯಸಭೆಯಲ್ಲಿ ಅಮಿತ್ ಶಾ ಅವರು ಅಂಬೇಡ್ಕರ್ ಬಗ್ಗೆ ಅವಹೇಳನಕಾರಿಯಾಗಿ ಹೇಳಿದ್ದಾರೆ. ಅದನ್ನು ನಾವು ತೀವ್ರವಾಗಿ ಖಂಡಿಸುತ್ತೇವೆ. ಹಾಗೂ ನಾನು ಅಮಿತ್ ಶಾಗೆ ಕೇಳಲು ಬಯಸ್ತೇನೆ, ಅಮಿತ್ ಶಾ, ನೀವು ಇವತ್ತು ಗೃಹ ಮಂತ್ರಿ ಆಗಿದ್ದೀರಿ ಅಂತಂದ್ರೆ ಅಂಬೇಡ್ಕರ್ ರಚಿಸಿರುವ ಸಂವಿಧಾನದಿಂದ ಮಾತ್ರ ಆಗಿದೆ, ನೀವು ಮೊದಲು ತಿಳ್ಕೋಬೇಕು. ಅಚಾನಕ್ ನೀವು ದೇವರ ದಂಡ್ರೆ ಮಾಡಿದ್ರೆ ನೀವು ಹೋಮ್ ಮಂತ್ರಿ ಆಗ್ತಿರ್ಲಿಲ್ಲ. ಅದಕ್ಕಾಗಿ ನೀವು ಎಲ್ಲಿವರೆಗೂ ಅಂಬೇಡ್ಕರ್ ಸಂವಿಧಾನ ಒಪ್ಪೋದಿಲ್ವೋ ಅಲ್ಲಿವರೆಗೂ ನಾವು ಹೋರಾಟ ಮಾಡೇ ಮಾಡ್ತೇವೆ. ಯಾವುದೇ ಧರ್ಮದವರಿರಲಿ, ಯಾವುದೇ ಜಾತಿಯವರಿರಲಿ, ಭಾರತ ದೇಶದಲ್ಲಿ ಇರಬೇಕಾದ್ರೆ ಸಂವಿಧಾನವನ್ನು ಒಪ್ಪಲೇಬೇಕು. ಸಂವಿಧಾನವನ್ನು ಒಪ್ಪಲಿಲ್ಲ ಅಂದ್ರೆ ನಾವು ನಿಮಗೆ ಬಿಡೋದಿಲ್ಲ. ನಾವು ಭಾರತ ದೇಶದಿಂದ ನಿಮ್ಮನ್ನು ಓಡಿಸ್ತೇವೆ. ಜೈ ಹಿಂದ್, ಜೈ ಭೀಮ್, ಜೈ ಮುದ್ದಾಳ್, ಜೈ ವರ್ಗಿ. ಪಟೇಲ್ ಸಾಹೇಬ್ ಹಿಂದೆ ನಿಂದಿರಿ. ಇವತ್ತು ಅಮಿತ್ ಶಾ ಅವರು ಗೃಹ ಮಂತ್ರಿಯಾಗಿ, ಭಾರತ ಗೃಹ ಮಂತ್ರಿಯಾಗಿ ನಮ್ಮ ಸಂವಿಧಾನ ಶಿಲ್ಪಿ ಶ್ರೀ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಈ ಥರ ಅವಹೇಳನಕಾರಿ ಮಾತನಾಡಿದ್ದಕ್ಕೆ ನಾನು ಖಂಡಿಸುತ್ತೇನೆ. ನಮ್ಮ ಸಮಾಜದ ವತಿಯಿಂದ ನಾನು ಖಂಡಿಸ್ತೇನೆ. ಇವತ್ತು ಅವರು ಬಾಬಾ ಸಾಹೇಬರ ಒಂದು ಸಂವಿಧಾನದಿಂದಲೇ ನಮ್ಮ ದೇಶ ಮುಂದೆ ಹೋಗ್ತಾ ಇದೆ. ಎಲ್ಲರೂ ಇದಕ್ಕೆ ಖಂಡಿಸಬೇಕು. ಜೈ ಹಿಂದ್.